ಅದ್ಯಾವುದೋ ಸ್ಕೂಲ್ ಗಾಡಿಗೆ ಸೇರ್ಕೊಂಡು ಬಂದು ಚೆನ್ನಾಗಿ ತಿನ್ನೋದು ಮಲ್ಗೋದು, ಡ್ಯೂಟಿಗೆ ಹೋಗೋದು, ಒಂದು ಸ್ವಲ್ಪ ಡ್ಯೂಟಿ ಮಾಡಿಬಿಟ್ಟು ಬರೋದು ಮಲ್ಕೊಳೋದು ಅಲ್ವಾ? ಹಾಂ, ಈ ಫೋನ್ ಒಂದು ನಮ್ಮ ಹತ್ರ ಮಾತಾಡ್ಬೇಕಂದ್ರೂ ನಿಮಗೆ ಬಾಯಿ ಬರಲ್ಲ, ಫೋನ್ ನೋಡೋಕೆ ಮಾತ್ರ ಕಣ್ಣಿರುತ್ತೆ. ಮಾತಾಡು, ಬಾಯಲ್ಲಿ ಏನು ಹಾಕ್ಕೊಂಡಿದ್ಯಾ ರೀ? ಫೋನ್ ತೆಗೆದು ಬಿಸಾಕ್ಬೇಕು ನೋಡು. ಈ ಫೋನ್ ಕಂಡಿಡ್ದವ್ರು ಏನಾರು ಸಿಕ್ಕಬೇಕು ನನ್ನ ಕೈಯಲ್ಲಿ. ಹೆಂಡತಿ ಮಕ್ಳ ಹತ್ರ ಮಾತಾಡೋಕ್ಕೂ ಟೈಮ್ ಇಲ್ಲ ನಿಮಗೆ. ಎಂಥವ್ರು ಇದ್ದಾರೆ ನೋಡಿ ಫ್ರೆಂಡ್ಸ್, ನಮ್ಮ ಜೊತೆ ಮಾತಾಡೋಕ್ಕೂ ನಮ್ಮ ಯಜಮಾನ್ರಿಗೆ ಟೈಮ್ ಇಲ್ಲ. ಅಂದರೆ ಫೋನ್ ನೋಡೋದ್ರಲ್ಲಿ ಅಷ್ಟು ಬ್ಯುಸಿ. ಫೋನ್ ಅಷ್ಟು ಇಂಪಾರ್ಟೆಂಟ್ ಅಲ್ವಾ? ನಾವು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ನಾಮ ನೋಡ್ರಿ, ಯಾರು ನೋಡಿದವರು ಪಾಪ ಒಳ್ಕೊಬೇಕು ನೋಡು. 1 2 3 4 ನಮ್ಮ ಯಜಮಾನ್ರು ಒಂದು ಸ್ವಲ್ಪ ಚೆನ್ನಾಗಿ ಓದಿದ್ರೆ ಎಲ್ಲರ ದೇವಸ್ಥಾನದಲ್ಲಿ ಪೂಜಾರಿ ಮಾಡಿಬಿಡ್ತಾ ಇದ್ದೆ ಅಲ್ಲ ಫ್ರೆಂಡ್ಸ್. ಇವರು ಹಣೆಯಲ್ಲಿ ನೋಡಿ ಎಷ್ಟು ಬೊಟ್ಟಿದೆ. ಪೂಜಾರಿಗೆ ಈ ಥರ ದೊಡ್ಡ ನಾಮ ಹೇಳ್ಕೊಂಡ್ರೆ ಪೂಜಾರಿಗೆ ಒಳ್ಳೆ ಇದು. ಪೂಜಾರಿಯವರು ಒಳ್ಳೆ ಕಲೆಕ್ಷನ್ ಮಾಡ್ತಾರೆ, ಹಂಗಾಯ್ತು ಹಿಂಗಾಯ್ತು ಅಂತ. ನಾಮ ಏನೋ ದೊಡ್ಡದಾಗೆ ಇದೆ, ಬಟ್ ಓದಕ್ಕೆ ಬರಲ್ಲ, ಏನು ಮಾಡ್ತೀರ? ಮಾತಾಡ್ರಿ ಇದ್ದೀನಲ್ಲ. ಫೋನು ಕೀಪ್ಯಾಡ್ ಫೋನ್ ಇದ್ದಾಗ ಚೆನ್ನಾಗಿತ್ತು ರೀ. ಉಸಿರು ಬಿಡ್ರಿ ರೀ, ಉಸಿರು ಬಿಡು. ಉಸಿರು ಹಂಗೆ ಗಟ್ಟಿ ಇಟ್ಕೊಂಬೇಡ, ಮತ್ತೆ ಪಟಕ್ಕಂದಾಯ್ತಂದ್ರೆ ನನಗೆ ನಾನೆಲ್ಲಿಗೆ ಹೋಗ್ಲಿ? ಮಾತಾಡ್ರಿ. ಅವರು ಬಾಯಲ್ಲಿದೆ ಕೇಸರಿ. ನಮ್ಮ ಯಜಮಾನ್ರು ಬಾಯಲ್ಲಿದೆ ಕೇಸರಿಯ ಬಣ್ಣ, ಅದಕ್ಕೆ ಮಾತಾಡಲ್ಲ. ಬಾಯ್.